ನಿನ್ನೆ ಸಂಜೆ ನನ್ನ ಮಗಳಿಗೆ ಏನು ತಿಂಡಿ ಮಾಡಿಕೊಡ್ಲಿ ಪುಟ್ಟ ಲಂಚ್ ಬಾಕ್ಸಿಗೆ ಅಂತ ಕೇಳಿದ್ರೆ, ಅಮ್ಮ ನಿನ್ನ ಟ್ರೆಡಿಷ್ನಲ್ ತಿಂಡಿಗಳು ಸಾಕಾಗಿದೆ, ನನಗೆ ಪಾಸ್ತಾ ಮಾಡಿಕೊಡು, ನನ್ನ ಫ್ರೆಂಡ್ಸ್ ಎಲ್ಲ ಪಾಸ್ತಾ ತೊಗೊಂಬರ್ತಾರೆ, ನನಗೆ ಪಾಸ್ತಾ ಬೇಕಂದ್ಲ. ಸೊ ಅದಕ್ಕೆ ಏನು ಮಾಡೋದು, ಮಕ್ಳು ಕೇಳಿದ್ದು ಮಾಡಿಕೊಡ್ಬೇಕಲ್ವಾ, ಅದಕ್ಕೆ ಪಾಸ್ತಾ ಮಾಡೋಣ ಅಂತೇಳಿ ಪಾಸ್ತಾನ ತಂದು ಒಂದು ಪ್ಯಾಕೆಟ್ನ ಕಟ್ ಮಾಡಿ ಬಿಸಿ ನೀರಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಎಣ್ಣೆನ ಹಾಕಿ ಚೆನ್ನಾಗಿ ಕುದಿಸಿ ಸೋಸ್ಕೊತಾ ಇದ್ದೀನಿ. ಇನ್ನೇನು ಮಕ್ಕಳು ಕೇಳಿದ್ದು ಮಾಡಿದ್ಬಿಟ್ಟು ನಮಗೆ ಅವ್ರು ಕೇಳೋದ್ರ ಮುಂದೆ ನಾವು ಮಾಡ್ಕೊಡೋದೇನು ಕಷ್ಟ ಅಲ್ಲಲ್ಲ, ಅವ್ರ ಇಷ್ಟನೇ ನಮ್ಮ ಇಷ್ಟ ಅಂತ ಹೋದಾಗ ಅವ್ರು ಕೇಳಿದ್ದನ್ನೇ ಮಾಡಿಕೊಡ್ಬೇಕಲ್ವಾ. ಆಮೇಲೆ ತುಪ್ಪ ಹಾಕಿ ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ನ ಹಾಕಿ ಅದಕ್ಕೆ ಕೊತ್ತಂಬರಿ ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ಟ್ರೆಡಿಷ್ನಲ್ ಫುಡ್ ಅಂದರೆ ಮಕ್ಕಳಿಗೆ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ, ಅದೊಂಥರ ಕಂಟಿನ್ಯೂ ಆದರೆ ಅದು ಬೋರ್ ಅನ್ನಿಸ್ತದೆ. ಈ ಥರದ್ದೆಲ್ಲ ನೂಡಲ್ಸು, ಪಾಸ್ತಾ ಈ ಥರದ್ದೆಲ್ಲ ಐಟಮ್ಗಳಾಗ್ಬಿಟ್ರೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ, ಮಕ್ಳುಗಳಿಗೆ ಅನಿಸುತ್ತೆ. ಅದಕ್ಕೆ ಅವಳು ಹೆಂಗೆ ಕೇಳಿದ್ಲಂದರೆ, ಅಮ್ಮ ನಿನ್ನ ಟ್ರೆಡಿಷ್ನಲ್ ಫುಡ್ಡೇ ಬೋರ್ ಅಂತ ಅಂತಿದ್ದಾಳೆ. ಸೊ ಹೋಗ್ಲಿ ಬಿಡು ಅಂತ ಮಾಡಿದೆ. ಅದಕ್ಕೆ ಟೊಮೆಟೊ ಹಾಕಿ ಅದಕ್ಕೆ 2 ಪೀಸು ಚೀಸ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಹಾಲು ಹಾಕ್ತೀನಿ, ಯಾಕಂದರೆ ಸ್ವಲ್ಪ ತೆಳುವಾದ ಕನ್ಸಿಸ್ಟೆನ್ಸಿ ಬೇಕಲ್ವಾ. ಸೊ ಅದಕ್ಕೆ ಹಾಲು ಹಾಕಿ ಚೆನ್ನಾಗಿ ಈ ಕನ್ಸಿಸ್ಟೆನ್ಸಿ ಬರೋ ಮಟ್ಟ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಬೇಯಿಸಿ ಸೋಸಿದ ಪಾಸ್ತಾನ ಹಾಕ್ಕೊಂಡೆ. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಬೆಣ್ಣೆನ ಹಾಕಿ, ಯಾಕೋ ಚಳಿಗೆ ಬೆಣ್ಣೆ ಕೆಳಗಡೆ ಬೀಳ್ತಾನೆ ಇಲ್ಲ. ಸೊ ಸ್ವಲ್ಪ ಕೊತ್ತಂಬರಿನ ಮಿಕ್ಸ್ ಮಾಡಿ ಬಿಸಿ ಬಿಸಿದನ್ನೇ ಬಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬಟ್ ಆದರೆ ನನ್ನ ಮಗಳಿಗೆ ಲಂಚ್ ಬಾಕ್ಸ್ಗೆ ಬೇಕಂದ್ಲು. ಆಮೇಲೆ ಮಧ್ಯಾಹ್ನ ಆದರೆ ಸೊ ಈ ಥರದ್ದೆಲ್ಲ ಆದರೆ ತಣ್ಣಗಾದ್ರೂ ಚೆನ್ನಾಗಿರುತ್ತೆ, ಹೇಗಿದ್ರೂ ಚೆನ್ನಾಗಿರುತ್ತೆ ಅನ್ನೋದು ಮಕ್ಳ ಕಾನ್ಸೆಪ್ಟು. ಸೊ ಬಿಸಿ ಬಿಸಿ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಟ್ ಮನೇಲಿ ಮಾಡಿಕೊಂಡು ಸ್ನ್ಯಾಕ್ಸ್ ಥರನಾದರೂ ತಿನ್ಬೋದು. ಬಟ್ ಲಂಚ್ಗೆ ಅಂತ ಅಂದಾಗ ಏನು ಮಾಡೋಕ್ಕಾಗಲ್ಲ, ಬೆಳಗ್ಗೆನೇ ಎದ್ದು ಮಾಡಿ ಡಬ್ಬಿಗೆ ಹಾಕಿ ಈ ಹಾಕೋಕ್ಕಿಂತ ಮುಂಚೆ ಒಂದು ಫೋಟೋ ಶೂಟ್ ಅಂತ ಮಾಡಿದ್ದೀನಿ. ಓಕೆ, ಇಷ್ಟ ಆದರೆ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬು, ಫಾಲೋ ಮಾಡೋದು ಮರಿಬೇಡಿ ಪ್ಲೀಸ್.